ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಓ ಪ್ರಭು ಯೇಸುವೇ, ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿ ಪುನರುತ್ಥಾನರಾದವರೇ, ಇಡೀ ಮಾನವ ಕುಲಕ್ಕೆ ನಿತ್ಯ ಜೀವದ ಭರವಸೆಯನ್ನು ನೀಡಿದವರೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ ಪ್ರಭುವೇ. ಪ್ರಿಯರೇ, ಬನ್ನಿ ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವನ್ನು ನಾವೀಗ ಧ್ಯಾನಿಸೋಣ. ಲೂಕರ ಶುಭ ಸಂದೇಶ ಅಧ್ಯಾಯ 17 ವಾಕ್ಯಗಳು 11ರಿಂದ 19ರವರೆಗೆ. ಪ್ರಭು ಯೇಸು ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯದ ಗಡಿಯಾದ ಒಂದು ಊರಿಗೆ ಬರ್ತಾರೆ. ಒಂದು ಗ್ರಾಮವನ್ನು ಪ್ರವೇಶಿಸುವಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಯೇಸು ಸ್ವಾಮಿಗೆ ಎದುರಾಗಿ ಬಂದು ತಮ್ಮ ಮೇಲೆ ದಯೆ ತೋರುವಂತೆ, ಯೇಸುವೇ ಗುರುವೇ ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿಕೊಳ್ಳುತ್ತಾರೆ. ಪ್ರಭು ಯೇಸುವನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಾರೆ. ಪ್ರಭು ಯೇಸು ಅವರನ್ನು ನೋಡಿ ಒಂದೇ ಮಾತು ನುಡಿಯುತ್ತಾರೆ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ. ಯಾರಾದರೂ ಕುಷ್ಠರೋಗದಿಂದ ಗುಣ ಹೊಂದಿದರೆ ಯಾಜಕರು ಆಗಿನ ಕಾಲದಲ್ಲಿ ಅವರನ್ನು ಪರಿಶೀಲಿಸಿ, ಹೌದು ಈತ ಮುಕ್ತನಾಗಿದ್ದಾನೆ, ಶಾಪ ಮುಕ್ತನಾಗಿದ್ದಾನೆ, ದೇವರ ಆಶೀರ್ವಾದ ವರಪ್ರಸಾದ ಈತನಿಗೆ ದೊರಕಿದೆ ಎಂಬುದನ್ನು ಸಾರಬೇಕಾಗಿತ್ತು. ಪ್ರಭು ಹೀಗೆ ನುಡಿದ ತಕ್ಷಣ ಆ 10 ಜನರು ಪ್ರಭು ಯೇಸುವಿನ ಮಾತಿನ ಮೇಲೆ ವಿಶ್ವಾಸವಿಟ್ಟು ತಕ್ಷಣ ಅಲ್ಲಿಂದ ಹೊರಡುತ್ತಾರೆ. ಇನ್ನೇನು ದಾರಿಯಲ್ಲಿ ಹೋಗುತ್ತಿರುವಾಗಲೇ 10 ಜನರ ಕುಷ್ಠವು ಗುಣವಾಗುತ್ತದೆ, ಸಂತೋಷ ಪಡ್ತಾರೆ. ಆದರೆ ಒಬ್ಬ ಮಾತ್ರ ಮರಳಿ ಬರ್ತಾನೆ. 9 ಜನ ಮರಳಿ ಬರುವುದಿಲ್ಲ. ಒಬ್ಬನು ಮಾತ್ರ ಪ್ರಭು ಯೇಸುವಿನ ಬಳಿ ಮರಳಿ ಬಂದು ತಾನು ಗುಣವಾಗಿದ್ದಕ್ಕೆ ಪ್ರಭು ಯೇಸುವಿಗೆ ಸಾಷ್ಟಾಂಗವೆರಗಿ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಪ್ರಭು ಯೇಸು ಕೇಳ್ತಾರೆ, 10 ಮಂದಿ ಗುಣ ಹೊಂದಿದರಲ್ಲವೇ, ಇನ್ನುಳಿದ 9 ಮಂದಿ ಹೇಳಿ. ಕೃತಜ್ಞತೆ ದೇವರಿಗೆ ಸ್ತುತಿ ಸಲ್ಲಿಸಲು ಸಮಾರ್ಯದ ಒಬ್ಬನು ಮಾತ್ರ ಮರಳಿ ಬರಬೇಕಾಯಿತೆ. ಹೌದು ಪ್ರಿಯರೇ, ನಾವು ಎಷ್ಟೋ ಸಲ ಪ್ರಭು ಯೇಸುವಿನಿಂದ ಪಡೆದ ಉಪಕಾರಗಳನ್ನು, ದೇವರಲ್ಲಿ ಕೇಳಿಕೊಂಡ ಉಪಕಾರ ನಮಗೆ ದೊರಕಿದಾಗ ನಾವು ಅದನ್ನು ಮರೆತು ಬಿಡುತ್ತೇವೆ. ಪ್ರಭು ಯೇಸು ಆತನಿಗೆ ನುಡಿತಾರೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಜೀವನದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರಿಂದ ನಾವು ಬೇಡಿಕೊಂಡ ಅದೆಷ್ಟೋ ವರಪ್ರಸಾದಗಳು ನಮಗೆ ದೊರಕಿದೆ. ಅಂತಹ ಸಮಯದಲ್ಲಿ ನಾವು ಪ್ರಭುವನ್ನು ವಂದಿಸಿದ್ದೇವೆ, ಕೇಳಿಕೊಳ್ಳೋಣ. ಪ್ರಭು ದೇವರಿಗೆ ಇಷ್ಟವಾಗುವುದು ನಮ್ಮ ಕೃತಜ್ಞತಾ ಭರಿತ ಹೃದಯ. ನಾವು ಯಾವಾಗ ಅವರಿಗೆ ಮನದಾಳದಿಂದ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆಯೋ, ಪ್ರಭು ಆ ಕುಷ್ಠರೋಗಿಯಲ್ಲಿ ಹೇಗೆ ಸಂತೋಷಪಟ್ಟರೋ ನಮ್ಮಲ್ಲಿಯೂ ಸಂತೋಷ ಪಡುತ್ತಾರೆ. ಹಾಗಾಗಿ ಸದಾ ದೇವರೆಡೆಗೆ, ಪರರೆಡೆಗೆ ನಾವು ಕೃತಜ್ಞತಾ ಭಾವ ಉಳ್ಳವರಾಗೋಣ. ಪ್ರಭು ಯೇಸುವೇ, ಕೃತಜ್ಞತಾ ಭರಿತ ಹೃದಯ ಮನಸ್ಸನ್ನು ನಮಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಪ್ರಭುವನ್ನು ವೀಕ್ಷಿಸಿ ಪ್ರಾರ್ಥಿಸುವ ಸರ್ವರನ್ನು ಆಶೀರ್ವದಿಸಲಿ. ಆಮೇನ್.